ಹಲೋ ಎವ್ರಿವನ್, ನಾ ಸುಖದಾರಿ. ನಾವು ಮುಂಜಾನೆಯಿಂದ 7 ತಾಸು ಕಾದ್ಮೇಲೆ ಫೈನಲಿ ನಮಗೆ ರೋಪ್ವೇಯಿಂದ ಮಾಲ್ ಹೋಗ್ಲಿಕ್ಕೆ ಸಿಕ್ತ. ನಾವು ರೋಪ್ವೇಯಿಂದ ಮಾಲ್ ಹೋಗೋ ತನಕ ಆಲ್ರೆಡಿ 3:30 ಆಗಿತ್ತು. ಖರೆ ಮಾಲ್ ಹೋಗೋಬೇಕಾರ ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ಸೀನರಿ ಇತ್ತು. ನಾವು ಗರ್ಡ್ ಮ್ಯಾಲ್ ಹೋದ್ಕೊಂಡು ನಮಗೆ ರಿಯಲೈಸ್ ಆಯ್ತ ಅದು ಖರೆ ಅಂದ್ರೂ ಭಾಳ ದೊಡ್ಡದದ, ಆಮೇಲೆ ಭಾಳ ಬ್ಯೂಟಿಫುಲ್ ಅದ. ಸೊ ನಾವು ಏನೇನು ಮೇನ್ ಪಾಯಿಂಟ್ಸ್ ಇದ್ವಲ್ಲ ಅವನ್ನ 1 by 1 ಕವರ್ ಮಾಡ್ಕೊತ ಹೋದ್ವಿ. ಇದೇನ್ ಮಾಲಿ ಹಾಕಿದ್ ಕಾಣ್ಲಿಕ್ಕತ್ತದಲ್ಲ, ಅಲ್ಲೇ ಶಿವಾಜಿ ಮಹಾರಾಜ್ ಅವರಲ್ಲಿ ತಮ್ದ ಲಾಸ್ಟ್ ಬ್ರೆತ್ ತಗೊಂಡಿದ್ರ. ನಮಗೆಲ್ಲರಿಗೂ ಈ ರಾಯಗಢ ಚಂದಾಗಿ ಎಕ್ಸ್ಪ್ಲೋರ್ ಮಾಡೋದದ ಅಂತ ಹೇಳಿ ನಾವು ಒಂದು ಟೂರ್ ಗೈಡಿಗೂ ಹೈರ್ ಮಾಡಿದ್ವಿ. ಆಮೇಲೆ ಇದೇನ್ ಶಿವಾಜಿ ಮಹಾರಾಜರ್ದ ಗುಡಿ ಗತೆ ಕಾಣ್ತದಲ್ಲ, ಅಲ್ಲೇ ಅವ್ರದ ಪಟ್ಟಾಭಿಷೇಕ್ ಮಾಡಿದ್ರ. ಆ ಪಟ್ಟಾಭಿಷೇಕ್ ಆಗೋಬೇಕಾರ ಸೀನ್ ಹೆಂಗಿತ್ತ ಅದ್ ಗೈಡ್ ಕಡೆಯಿಂದ ಕೇಳೋಣ ಬರ್ರಿ. आणि पैठणी कापडामध्ये मशालीच्या उजेडामध्ये 6000 मावळे शिव राज्याभिषेक सोहळ्याला बसले. ಅವ್ರ ಟೂರ್ ಗೈಡ್ ಅಂತೂ ಭಾಳ ಎನರ್ಜೆಟಿಕ್ ಆಗಿ ಭಾಳ ಮಸ್ತ್ ಆಗಿ ಪೂರ್ತಿ ಹಿಸ್ಟ್ರಿ ಹೇಳಿದ್ರು ನಮಗ. ಆಮೇಲೆ ನಡು ನಾವು ಒಂದ್ ಸಣ್ಣ ಬ್ರೇಕ್ ತಗೊಂಡ ಅಲ್ಲೇ ಕೋಕಂ ಶರ್ಬತ್ ಕುಡಿದ್ವಿ. ನಾವು ಒಂದ್ ಅರ್ಧ ಗಡ್ ಎಕ್ಸ್ಪ್ಲೋರ್ ಮಾಡೋದಕ್ಕನ ಅಲ್ಲೇ ಸನ್ಸೆಟ್ ಆಗ್ಲಿಕತ್ತಿತ್ತ. ಅಲ್ಲೇ ಮ್ಯಾಲಿಂದಂತೂ ಸನ್ಸೆಟ್ ಇನ್ನೂ ಭಾಳ ಬ್ಯೂಟಿಫುಲ್ ಕಾಣ್ಲಿಕತ್ತಿತ್ತ. ನಾವು ಒಂದ್ 2 ನಿಮಿಷ ಅಲ್ಲೇ ನಿಂತ ಸ್ವಲ್ಪ ಸನ್ಸೆಟ್ ಎಂಜಾಯ್ ಮಾಡಿ ಮುಂದ ಶಿವಾಜಿ ಮಹಾರಾಜ್ ಅವರ ಸಮಾಧಿ ಕಡೆ ಹಂಗ ನಡ್ಕೋತ ಹೋದ್ವಿ. ಶಿವಾಜಿ ಮಹಾರಾಜ್ ಅವ್ರ ಸಮಾಧಿ ಕಡೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಒಂದು ಈಶ್ವರನ್ ಗುಡಿ ಇತ್ತು. ಸೊ ಅಲ್ಲಿ ಮುಂಚೆ ನಮಸ್ಕಾರ ಮಾಡ್ಕೊಂಡ ಆಮೇಲೆ ಶಿವಾಜಿ ಮಹಾರಾಜ್ ಅವ್ರ ಸಮಾಧಿ ಕಡೆ ಹೋಗಿ ಅಲ್ಲಿಯೂ ನಮಸ್ಕಾರ ಮಾಡಿದ್ವಿ. ಶಿವಾಜಿ ಮಹಾರಾಜ್ ಅವ್ರ ಸಮಾಧಿ ಬಾಜುಕನ ಅಲ್ಲೇ ಅವ್ರದ ನಾಯಿ ಸಮಾಧಿನೂ ಮಾಡ್ಯಾರ. ನಾವ್ ಇಷ್ಟೆಲ್ಲ ನೋಡೋದ್ರಾಗನ ಕತ್ಲಿನ ಆಗ್ಬಿಟ್ಟಿತ್ತ. ಸೊ ಅಲ್ಲೇ ಒಂದ್ ಕೆಫೆ ಇತ್ತ, ಅಲ್ಲಿ ಹೋಗಿ ವಡಪಾವ್ ತಿಂದ ಆಮೇಲೆ ನಮ್ದು ರೋಪ್ವೇ ಸಲುವಾಗಿ ಮತ್ತೊಂದು 3 ತಾಸು ವೇಟ್ ಮಾಡಿ ಫೈನಲಿ ಕೆಳಗೆ ಹೋದ್ವಿ. ಸೊ ದಾಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.